ಅವರು ಸರಳ ಸಜ್ಜನ ರಾಜಕಾರಣಿ. ಕ್ಯಾಬಿನೆಟ್ನಲ್ಲಿ ಕ್ಲೀನ್ ಆ್ಯಂಡ್ ಆಕ್ಟಿವ್ ಮಂತ್ರಿ ಎಂದೇ ಹೆಸರು ಪಡೆದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅದು ಕೂಡ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಕೆರೆ ಸ್ಮಶಾನದ ಜಮೀನು ನುಂಗಿರೋ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಕೆರೆ ಜಮೀನಿಗೆ ಕೃಷ್ಣ ಕನ್ನ ಹಾಕಿದ್ರ ಅನ್ನೋ ಅನುಮಾನ ಮೂಡಿಬಂದಿದೆ. ಕೃಷ್ಣ ಬೈರೇಗೌಡ ವಿರುದ್ಧ ಜಮೀನು ಕಬಳಿಕೆ ಆರೋಪ. ಬಿಜೆಪಿ ನಾಯಕರಿಂದ ದಾಖಲೆ ಬಿಡುಗಡೆ, ಸಚಿವ ಕೆಡಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಒಂದು ರೀತಿಯ ವೈಟ್ ಕಾಲರ್ ರಾಜಕಾರಣಿ. ಶಿಸ್ತು ಸಂಯಮದಿಂದ ವರ್ತಿಸುವ ಅಪರೂಪದ ರಾಜಕಾರಣಿ. ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ. ಇನ್ನು ಅವರ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಸಹ ಇಲ್ಲ. ಹೀಗಾಗಿ ಅವರ ಕಾರ್ಯವೈಖರಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಮೆಚ್ಚುಗೆಗಳು ವ್ಯಕ್ತವಾಗುತ್ತಿವೆ. ಅವರ ಕಾರ್ಯವೈಖರಿಗೆ ಭ್ರಷ್ಟರೇ ತಂಡ ಹೊಡೆದಿದ್ದಾರೆ. ಆದ್ರೆ ಇದೀಗ ಅವರ ಮೇಲೆ ಜಮೀನು ನುಂಗಿದ ಆರೋಪ ಕೇಳಿ ಬಂದಿದೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ ಇದು 47 ಸರ್ವೆ ನಂಬರ್. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ 16 ಗುಂಟೆ ಜಮೀನು. ಎಸ್, ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಕೋಲಾರ ಜಿಲ್ಲೆ ಗರುಡನಪಾಳ್ಯದ ಸರ್ವೆ ನಂಬರ್ 46ರಲ್ಲಿ 21.16 ಎಕರೆ ಜಾಗ ಹಾಗೂ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗ ಸೇರಿದಂತೆ ಒಟ್ಟು 21.16 ಎಕರೆ ಜಮೀನು ಕಬಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇದು ಕೆರೆ ಮತ್ತು ಸ್ಮಶಾನದ ಜಮೀನು. ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಆಗಲ್ಲ. ಆದ್ರೆ ಅಕ್ರಮ ಎಸಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ವಿಜಯೇಂದ್ರ ಆಪ್ತ ತಮ್ಮೇಶ್ ಗೌಡ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಒಂದ್ ಕಡೆ ಸರ್ಕಾರದ ಸ್ಮಶಾನ ಅಂತಿರ್ಬೇಕಾದ್ರೆ ಈ ದಾಖಲೆಗಳನ್ನು ಮೀರಿ ನಿಮ್ಮ ಹೆಸರಿಗೆ ಈ ಜಾಗ ಹೆಂಗ್ ಬಂತು ಅಂದ್ರೆ ನೇರವಾಗಿ ನೀವು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡು 2024ರಲ್ಲಿ ಅದು ನಿಮ್ಮ ಹೆಸರಿಗೆ ಪಾಣಿ ಆಗಿದೆ, ಖಾತೆ ಆಗಿದೆ. ಅಂದ್ರೆ ನೀವು ಕಂದಾಯ ಸಚಿವರಾದ್ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನೀವು ಆ ಖಾತೆಯನ್ನು ಮಾಡ್ಕೊಂಡಿದ್ದೀರ ಅಂತಕ್ಕಂಥದ್ದು ನಮ್ಮ ಆರೋಪ. ಅದು ನಿಮ್ಮ ಅವಧಿಯಲ್ಲೇ ಆಗಿರ್ತಕ್ಕಂಥದ್ದು. ನೀವೇ ಹೇಳ್ತೀರಾ ಇಡೀ ರಾಜ್ಯಾದ್ಯಂತ ನಾವು ಸರ್ಕಾರಿ ಜಾಗವನ್ನು ಉಳಿಸ್ತೇವೆ ಅಂತ. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಕೌಂಟರ್ ಕೊಟ್ಟಿದ್ದಾರೆ. ಇಲ್ಲದೆ ಇರೋದನ್ನ ಹುಡುಕಿ ಆರೋಪ ಮಾಡುವುದು ಇವರ ಸಂಸ್ಕೃತಿ. ನನ್ನ ತಾತ ಕ್ರಯಕ್ಕೆ ತೆಗೆದುಕೊಂಡು ನಮ್ಮ ತಂದೆ ಮೂಲಕ ನಮಗೆ ಬಂದಿದೆ. ಕುಟುಂಬದ ಆಸ್ತಿ ವಿಭಾಗ ಆಗಿ ನನ್ನ ಪಾಲಿಗೆ ಬಂದಿದೆ. ಅವರ ಬಳಿ ಏನು ದಾಖಲೆ ಇದೆ ದೂರು ಕೊಡಲಿ, ಡಿಸಿಪಿಗೆ ಕಂಪ್ಲೇಂಟ್ ಕೊಡಲಿ, ಇಲ್ಲವೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ತನಿಖೆ ಮಾಡಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಯಾವುದೋ ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನ್ಸುತ್ತೆ. ಈ ಗರುಡುಪಾಳ್ಯದ ಜಮೀನ್ ಏನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಭೂ ಕಬಳಿಕೆ ಬಗ್ಗೆ ತಕ್ಷಣ ತನಿಖೆ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ವಾದ. 1978ರಲ್ಲಿ ದಾಖಲೆಗಳಲ್ಲಿ ಕೆರೆ ಅಂತ ಇದೆ. ಈಗ ಎಲ್ಲಾ ದಾಖಲೆಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಎರಡು ಕೂಡ 2024ರಲ್ಲಿ ಕೃಷ್ಣ ಬೈರೇಗೌಡರ ಹೆಸರಲ್ಲಿಯೇ ಇದೆ. ಮಾರುಕಟ್ಟೆ ವ್ಯಾಲ್ಯೂ ಪ್ರಕಾರ ಎಕರೆಗೆ 5-6 ಕೋಟಿ ರೂಪಾಯಿ ಆಗುತ್ತೆ. ಕೃಷ್ಣ ಬೈರೇಗೌಡ ಬಿನ್ ಸಿ ಬೈರೇಗೌಡ ಅವರೇ ಅಲ್ಲ ಅನ್ನೋದಾದ್ರೆ ತನಿಖೆಗೆ ಒಳಗಾಗಲಿ ಎಂದಿದ್ದಾರೆ. ತಾವು ಆಯ್ತು, ತಮ್ಮ ಇಲಾಖೆ ಕಾರ್ಯ ಕೆಲಸಗಳಾಯ್ತು ಎಂದಿದ್ದ ಕೃಷ್ಣ ಬೈರೇಗೌಡ ವಿರುದ್ಧ ದೊಡ್ಡ ಆರೋಪ ಕೇಳಿ ಬಂದಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.